ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ರಾಮನಗರ ಗೃಹ ರಕ್ಷಕ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ ನೋಡಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ಹೊಸಬರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದಂತಹ ಅಭ್ಯರ್ಥಿಗಳು ಹೊಸಬರಿಗೆ ಫ್ರೆಷರ್ಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ರಾಮನಗರ ಗೃಹ ರಕ್ಷಕ ಹುದ್ದೆಗಳು ಸರ್ಕಾರಿ ಕೆಲಸ ಆಗಿರುತ್ತೆ. ಅಪ್ಲಿಕೇಶನ್ ಮೋಡು ಆನ್ಲೈನ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬಹುದು. ಹೊಸಬರಿಗೆ ಅಂದ್ರೆ ನೀವು ಫ್ರೆಷರ್ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸ್ಥಳ ರಾಮನಗರ ಆಗಿರುತ್ತೆ. ಇನ್ನು ಗೃಹ ರಕ್ಷಕ ಸ್ವಯಂ ಸೇವಕ ಹುದ್ದೆಗಳು ಸಂಬಳ 18,000ದಿಂದ 32,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ದೈಹಿಕ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಇರಲ್ಲ. ಇನ್ನು ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ. ಗೃಹ ರಕ್ಷಕ ದಳದ ಸ್ವಯಂ ಸೇವಕರು SLC ಪಾಸ್ ಆಗಿರ್ಬೇಕಾಗತ್ತೆ. ಭದ್ರತಾ ಬೆಂಬಲ ಮತ್ತು ಸಿಬ್ಬಂದಿ SLC ಅಥವಾ PUC. ಇನ್ನು ಸಂಚಾರ ಬೆಂಬಲ ಸಿಬ್ಬಂದಿ PUC ಹಾಗೂ ತುರ್ತು ಸಹಾಯ ಸಿಬ್ಬಂದಿ ಈ ಒಂದು ಹುದ್ದೆಗಳಿಗೆ SLC ಪಾಸ್ ಆಗಿದ್ದ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. SLC PUC ಪಾಸ್ ಆಗಿರ್ಬೇಕಾಗತ್ತೆ. ಕನ್ನಡ ಮತ್ತು ಹಿಂದಿ ಭಾಷೆ ಬರಬೇಕಾಗತ್ತೆ ಅಂತ ಹೇಳಿದ್ದಾರೆ. ದೈಹಿಕವಾಗಿ ಸದೃಢವಾಗಿರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಹುದ್ದೆಗಳಿಗೆ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಪುರುಷ ಅಭ್ಯರ್ಥಿಗಳಿಗೆ ನೋಡಿ, ಟೆಸ್ಟು ರನ್ನಿಂಗ್ ಟೆಸ್ಟು, ಎತ್ತರದ ಅವಶ್ಯಕತೆ ಮತ್ತು ಮೂಲಭೂತ ಫಿಟ್ನೆಸ್ ಪರೀಕ್ಷೆ ಇರುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ರನ್ನಿಂಗ್ ಟೆಸ್ಟು, ಫಿಟ್ನೆಸ್ ಪರಿಶೀಲನೆ ಮತ್ತು ವೈದ್ಯಕೀಯ ಪರಿಶೀಲನೆ ಇರುತ್ತೆ. ಹಾಗೆ ಇನ್ನು ಫ್ರೆಂಡ್ಸ್, ಅಗತ್ಯವಿರುವಂತಹ ಒಂದು ದಾಖಲೆ ಪಟ್ಟಿ ನೋಡಿ. ಅಪ್ಲೈ ಮಾಡುವಾಗ ಅಗತ್ಯವಿರುವಂತಹ ಒಂದು ದಾಖಲೆ ಪಟ್ಟಿಯನ್ನು ನೋಡೋದಾದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. PUC ಅಥವಾ SLC ಅಂಕಪಟ್ಟಿ ಹಾಗೂ ಪಾಸ್ಪೋರ್ಟ್ ಆ ಥರದ ಒಂದು ಫೋಟೋ ಬೇಕಾಗುತ್ತೆ. ನಿವಾಸ ಪ್ರಮಾಣ ಪತ್ರ ಮತ್ತು ಫಿಟ್ನೆಸ್ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ದೈಹಿಕ ಪರೀಕ್ಷೆ, ರನ್ನಿಂಗ್ ಟೆಸ್ಟು, ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನು ಸಂಬಳವನ್ನು ನೋಡೋದಾದ್ರೆ ಗೃಹ ರಕ್ಷಕ ದಳದ ಸ್ವಯಂ ಸೇವಕರು 18,000ದಿಂದ 25,000 ಇರುತ್ತೆ. ಭದ್ರತಾ ಬೆಂಬಲ ಸಿಬ್ಬಂದಿ 20,000ದಿಂದ 28,000. ಸಂಚಾರ ಸಹಾಯಕ ಸಿಬ್ಬಂದಿ 22,000ದಿಂದ 32,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಜೂನ್ ಜುಲೈನಲ್ಲಿ ನೇಮಕಾತಿ ನಡೆಯುತ್ತೆ ನೋಡಿ. ಫ್ರೆಂಡ್ಸ್, ರಾಮನಗರ ಗೃಹ ರಕ್ಷಕ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ ನೋಡಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ಹೊಸಬರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದಂತಹ ಅಭ್ಯರ್ಥಿಗಳು ಹೊಸಬರಿಗೆ ಫ್ರೆಷರ್ಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ರಾಮನಗರ ಗೃಹ ರಕ್ಷಕ ಹುದ್ದೆಗಳು ಸರ್ಕಾರಿ ಕೆಲಸ ಆಗಿರುತ್ತೆ. ಅಪ್ಲಿಕೇಶನ್ ಮೋಡು ಆನ್ಲೈನ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬಹುದು. ಹೊಸಬರಿಗೆ ಅಂದ್ರೆ ನೀವು ಫ್ರೆಷರ್ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸ್ಥಳ ರಾಮನಗರ ಆಗಿರುತ್ತೆ. ಇನ್ನು ಗೃಹ ರಕ್ಷಕ ಸ್ವಯಂ ಸೇವಕ ಹುದ್ದೆಗಳು ಸಂಬಳ 18,000ದಿಂದ 32,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ದೈಹಿಕ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಇರಲ್ಲ. ಇನ್ನು ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ. ಗೃಹ ರಕ್ಷಕ ದಳದ ಸ್ವಯಂ ಸೇವಕರು SLC ಪಾಸ್ ಆಗಿರ್ಬೇಕಾಗತ್ತೆ. ಭದ್ರತಾ ಬೆಂಬಲ ಮತ್ತು ಸಿಬ್ಬಂದಿ SLC ಅಥವಾ PUC. ಇನ್ನು ಸಂಚಾರ ಬೆಂಬಲ ಸಿಬ್ಬಂದಿ PUC ಹಾಗೂ ತುರ್ತು ಸಹಾಯ ಸಿಬ್ಬಂದಿ ಈ ಒಂದು ಹುದ್ದೆಗಳಿಗೆ SLC ಪಾಸ್ ಆಗಿದ್ದ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. SLC PUC ಪಾಸ್ ಆಗಿರ್ಬೇಕಾಗತ್ತೆ. ಕನ್ನಡ ಮತ್ತು ಹಿಂದಿ ಭಾಷೆ ಬರಬೇಕಾಗತ್ತೆ ಅಂತ ಹೇಳಿದ್ದಾರೆ. ದೈಹಿಕವಾಗಿ ಸದೃಢವಾಗಿರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಹುದ್ದೆಗಳಿಗೆ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಪುರುಷ ಅಭ್ಯರ್ಥಿಗಳಿಗೆ ನೋಡಿ, ಟೆಸ್ಟು ರನ್ನಿಂಗ್ ಟೆಸ್ಟು, ಎತ್ತರದ ಅವಶ್ಯಕತೆ ಮತ್ತು ಮೂಲಭೂತ ಫಿಟ್ನೆಸ್ ಪರೀಕ್ಷೆ ಇರುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ರನ್ನಿಂಗ್ ಟೆಸ್ಟು, ಫಿಟ್ನೆಸ್ ಪರಿಶೀಲನೆ ಮತ್ತು ವೈದ್ಯಕೀಯ ಪರಿಶೀಲನೆ ಇರುತ್ತೆ. ಹಾಗೆ ಇನ್ನು ಫ್ರೆಂಡ್ಸ್, ಅಗತ್ಯವಿರುವಂತಹ ಒಂದು ದಾಖಲೆ ಪಟ್ಟಿ ನೋಡಿ. ಅಪ್ಲೈ ಮಾಡುವಾಗ ಅಗತ್ಯವಿರುವಂತಹ ಒಂದು ದಾಖಲೆ ಪಟ್ಟಿಯನ್ನು ನೋಡೋದಾದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. PUC ಅಥವಾ SLC ಅಂಕಪಟ್ಟಿ ಹಾಗೂ ಪಾಸ್ಪೋರ್ಟ್ ಆ ಥರದ ಒಂದು ಫೋಟೋ ಬೇಕಾಗುತ್ತೆ. ನಿವಾಸ ಪ್ರಮಾಣ ಪತ್ರ ಮತ್ತು ಫಿಟ್ನೆಸ್ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ದೈಹಿಕ ಪರೀಕ್ಷೆ, ರನ್ನಿಂಗ್ ಟೆಸ್ಟು, ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನು ಸಂಬಳವನ್ನು ನೋಡೋದಾದ್ರೆ ಗೃಹ ರಕ್ಷಕ ದಳದ ಸ್ವಯಂ ಸೇವಕರು 18,000ದಿಂದ 25,000 ಇರುತ್ತೆ. ಭದ್ರತಾ ಬೆಂಬಲ ಸಿಬ್ಬಂದಿ 20,000ದಿಂದ 28,000. ಸಂಚಾರ ಸಹಾಯಕ ಸಿಬ್ಬಂದಿ 22,000ದಿಂದ 32,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ.
ಈ ಒಂದು ಹುದ್ದೆಗಳಿಗೆ ಜೂನ್ ಜುಲೈನಲ್ಲಿ ನೇಮಕಾತಿ ನಡೆಯುತ್ತೆ ನೋಡಿ.